ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇಗೆ ಎಷ್ಟು ಜನಕ್ಕೆ ಸ್ಪೆಷಲೋ ಗೊತ್ತಿಲ್ಲ, ಬಟ್ ನಮಗಂತೂ ತುಂಬಾ ಸ್ಪೆಷಲು. ಏಕೆಂದರೆ ನಮ್ಮದು ಎಂಗೇಜ್ಮೆಂಟ್ ಇವತ್ತೇ ಆಗಿರೋದು. ಸೊ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಸಹ ನಮ್ಮದು ವ್ಯಾಲೆಂಟೈನ್ಸ್ ಡೇ ದಿನವೇ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಫ್ರೈಡೇ. ಸೊ ಫ್ರೈಡೇ ಮನೆ ಮುಂದೆ ಎಲ್ಲ ನೀರು ಹಾಕಿ ಇವಾಗ ರಂಗೋಲಿ ಒಂದು ಹಾಕಿದ್ದೀನಿ. ಯಾವ ರೀತಿ ಇದೆ ರಂಗೋಲಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇವಾಗಂತೂ ಸಖತ್ ಬ್ಯೂಟಿಫುಲ್ ಒಂದು ವ್ಯೂ ಇಂದ ಸ್ಟಾರ್ಟ್ ಆಗುತ್ತೆ ಡೇ. ಪ್ರತಿದಿನವೂ ಎದ್ದಿದ್ದು ಆಚೆ ಬರೋಷ್ಟರಲ್ಲಿ ಗಿಡಗಳು, ಅದರಲ್ಲಿ ಫ್ಲವರ್ಸ್ ಎಲ್ಲ ನೋಡೋಷ್ಟರಲ್ಲೇ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತಾ ಇದೆ. ಸೊ ಆ ಮೇಕ್ ಓವರ್ ಮಾಡಿನೂ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇವಾಗ ಪ್ರತಿದಿನ ಆ ವ್ಯೂಸ್ ನೋಡೋಷ್ಟರಲ್ಲೇ ನಮಗೆ ಖುಷಿ ಆಗುತ್ತೆ. ಸೊ ಇವಾಗ ಹೊಸಲು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಯೂಶ್ವಲಿ ಶುಕ್ರವಾರ ಸೋಮವಾರ ನಾನು ಹೊಸಲು ಪೂಜೆ ಮಾಡ್ತೀನಿ. ಅಂದರೆ ಈ ಥರ ಎಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು. ಮತ್ತು ನನ್ನದು ಪ್ರೀವಿಯಸ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದೀರಾ, ಅಂದರೆ ನಿಮ್ಮದು ಬ್ಲೌಸ್ ಡಿಸೈನ್ಸ್ದೆಲ್ಲ ಒಂದು ಸಲ ತೋರಿಸಿ ಅಂತ. ಲೈಕ್ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಜಸ್ಟು ನಾನು ಆಲ್ರೆಡಿ ಸ್ಯಾರಿ ಕಲೆಕ್ಷನ್ದು ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ನೀವು ಕೇಳ್ದಂಗೆ ಇವಾಗ ಬ್ಲೌಸ್ದು ರಿಲೇಟೆಡ್ ಥಿಂಗ್ಸ್ ಸಹ ಸೂನ್ ಮಾಡ್ತೀನಿ. ಮತ್ತು ಸಿಲ್ವರ್ ಕಲೆಕ್ಷನ್ ಸಹ ಒಬ್ಬರು ಕೇಳಿದ್ದೀರಾ, ಪಾರ್ಟ್ 2 ಮಾಡಿ. ತುಂಬ ದಿನವೇ ಆಯಿತು ಪಾರ್ಟ್ 2 ಮಾಡ್ತಾನೆ ಇಲ್ಲ, ಹೇಳ್ತಾನೆ ಇದ್ದೀರಾ ಅಂತ. ಅದು ಪ್ಯಾಕ್ ಮಾಡಿ ಮೇಲೆ ಇಟ್ಟಿದ್ದೀನಿ. ಯಾವುದಾದ್ರೂ ಹಬ್ಬ ಬರಲಿ, ಹೆಂಗೂ ಅದನ್ನೆಲ್ಲ ಇಳಿಸ್ಬೇಕಲ್ಲ, ಅವಾಗ ಒಂದೇ ಸಲ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಯಾವುದಾದ್ರೂ ಹಬ್ಬ ಬಂದಾಗ ಖಂಡಿತ ಪಾರ್ಟ್ 2 ಈ ಸಲ ಅಂತೂ ಮಿಸ್ ಮಾಡ್ದಿರ ಮಾಡ್ತೀನಿ. ಸೊ ಫೈನಲಿ ಇವಾಗ ರಂಗೋಲಿ ಹಾಕಿರೋದೆಲ್ಲ ಆಗಿದೆ. ಸೊ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಎಲ್ಲ ಇಟ್ಟರೆ ಮನೆ ಮುಂದೆ ಒಂದು ಸ್ವಲ್ಪ ಲಕ್ಷಣವಾಗಿ ಕಾಣುತ್ತೆ ಈ ಹೊಸಲೆಲ್ಲ. ಸೊ ನೀವು ಬೇರೆ ದಿನಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಈ ಮಂಡೇಸ್ ಮತ್ತು ಫ್ರೈಡೇಸ್ ಮಾತ್ರ ನನಗೊಂಥರ ತುಂಬಾ ಮನೆಯೆಲ್ಲ ಕಾಮಾಗಿ ಪೀಸ್ಫುಲ್ಲಾಗಿರುತ್ತೆ. ಕೆಲಸ ಜಾಸ್ತಿ ಇದ್ರೂ ಆ ಎನ್ವಿರಾನ್ಮೆಂಟ್ ಇರುತ್ತಲ್ವ, ಮೇ ಬಿ ಆ ಧೂಪ ಹಾಕಿರ್ತೀವಿ, ಆ ಒಂದು ಸಾಂಬ್ರಾಣಿ ಇಂಥದ್ದೆಲ್ಲ ಸ್ಮೆಲ್ಲು ಮನೆ ಫುಲ್ಲು ಕೂಡಿರುತ್ತೆ. ಅದೊಂಥರ ಏನೋ ಟೆಂಪಲಲ್ಲಿ ಕೂತಿದ್ದೀವೇನೋ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ಅದೊಂಥರ ಡಿವೈನ್ ಫೀಲು. ಸೊ ಅದಕ್ಕೆ ಒಂಥರ ಪ್ರಶಾಂತವಾಗಿರುತ್ತೆ. ಸೊ ಇಲ್ಲಿ ತುಳಸಿ ಕಟ್ಟೆಗೆಲ್ಲ ಎಲ್ಲ ಪೂಜೆ ಮಾಡಿದ್ಮೇಲೆ ನನಗಂತೂ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋಷ್ಟು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎನ್ವಿರಾನ್ಮೆಂಟು. ಸೊ ಈ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಳ್ಳೋ ದಿನ ನನಗಂತೂ ಸ್ವಲ್ಪ ಹೆಕ್ಟಿಕ್ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಮಕ್ಳಿಗೂ ಸ್ಕೂಲಿಗೆ ಟೈಮ್ ಆಗಿ ಹೋಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಲೈಕ್ ಈ ಒಂದು ಕುಕ್ಕರಲ್ಲಿ, ಪ್ರೆಷರ್ ಕುಕ್ಕರಲ್ಲಿ ಮಾಡೋವಾಗ ಒಂದು ವಿಸಿಲ್ ಎಕ್ಸ್ಟ್ರಾನೇ ಇಟ್ಬಿಡ್ತೀನಿ. ಏಕೆಂದರೆ ಅದು ಬೇಗನೆ ರಿಮೂವ್ ಮಾಡ್ಬೋದು ಆ ಪ್ರೆಷರ್ನ ಅಂತ. ಇಲ್ಲಾಂದರೆ ರೆಗ್ಯುಲರಾಗಿ 2 ವಿಸಿಲ್ಸ್ ಅಷ್ಟೇ ಇದ್ದರೆ ಅದು ಗಾಳಿ ಹೋಗೋವರೆಗೂ ವೆಯ್ಟ್ ಮಾಡಬೇಕಲ್ಲ, ಅಷ್ಟು ಟೈಮ್ ಇರೋಲ್ಲ. ಅಂಥ ಟೈಮಲ್ಲಿ ಈ ಥರ ನಾನು ಒಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಅಂದರೆ ಒಂದು ವಿಸಿಲ್ ಎಕ್ಸ್ಟ್ರಾ ಇಟ್ಬಿಡೋದು ಮತ್ತು ರಿಮೂವ್ ಮಾಡಿದ್ರೆ ಕರೆಕ್ಟಾಗಿ ಆಗಿರುತ್ತೆ. ಸೊ ಎಷ್ಟು ಜನ ನೀವು ಇದೇ ಥರ ಮಾಡ್ತೀರಾ ಟೈಮ್ ಇಲ್ದಿರೋವಾಗ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇವತ್ತು ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಮಾಡಿದ್ದೆ, ಪೊಟ್ಯಾಟೊ ಮತ್ತು ಕ್ಯಾರೆಟ್ ಎಲ್ಲ ಹಾಕಿ. ಸೊ ನೆಕ್ಸ್ಟು ನನಗೊಂದು ಸ್ವಲ್ಪ ತಲೆನೋವ್ತಾ ಇತ್ತು ಅಂತ ಒಂದು ಒಳ್ಳೆ ಫಿಲ್ಟ್ರ್ ಕಾಫಿ ಸಹ ಮಾಡ್ಕೊಂಡಿದ್ದೆ. ಸೊ ಈ ರೀತಿ ಇರುತ್ತೆ ನನ್ನ ಶುಕ್ರವಾರದ ಬೆಳಗಿನ ಒಂದು ರೂಟೀನು. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಇವಾಗೆಲ್ಲ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕಳಿಸ್ದೆ. ಸೊ ಅವ್ರನ್ನ ಕಳಿಸಿದ್ಮೇಲೆ ನನಗೆ ಒಂದು ಸ್ವಲ್ಪ ಮೀ ಟೈಮ್ ಅನ್ನೋದು ಸಿಗುತ್ತೆ, ಅಂದರೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಟೈಮ್ ಅನ್ನೋದು. ಅದಾದಮೇಲೆ ಮತ್ತೆ ಆಫೀಸ್ ಕೆಲಸ ಎಲ್ಲ ಶುರು ಆಗುತ್ತೆ. ಸೊ ಆ ಒಂದು ಹಾಫ್ ಆನ್ ಅವರ್ ಅದೇನಿರುತ್ತಲ್ವ ಆವಾಗ ನಾನು ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸಿಂಗಾಗಿ ರೆಸ್ಟ್ ತೊಗೊಳ್ಳೋ ಅಂಥ ಟೈಮು. ಸೊ ಇವಾಗ ಎಲ್ಲ ಮನೆ ಹತ್ರ ಎಲ್ಲ ಪೂಜೆ ಎಲ್ಲ ಮುಗ್ದಿರೋದಕ್ಕೆ ನನಗೆ ಯಾಕೋ ಈ ಪ್ಲೇಸ್ ತುಂಬಾ ಇಷ್ಟ ಆಗಿದೆ. ಮೇಕ್ ಓವರ್ ಮಾಡಿದ್ಮೇಲೆ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅನ್ನಿಸ್ತಾ ಇದೆ ಈ ವ್ಯೂ ನೋಡಿಕೊಂಡು. ಸೊ ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ಹೊತ್ತು ಆಫೀಸ್ ಕೆಲಸ ಕೂತ್ಕೊಂಡು ಮಾಡೋಣ ಅಂತ ಇವಾಗ ಈ ಏನಿದೆಯಲ್ಲ ಮನೆ ಮುಂದೆ ಅಲ್ಲೇ ಸ್ವಲ್ಪ ಎಲ್ಲ ಮ್ಯಾಟೆಲ್ಲ ಹಾಕ್ಕೊಂಡು ಇವತ್ತು ವರ್ಕ್ ಮಾಡಿದೆ. ಬಟ್ ಜಾಸ್ತಿ ಹೊತ್ತು ಇಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಪವರ್ ಪ್ಲಗ್ ಇಲ್ಲ. ಅಂದರೆ ನಾನು ಏನೇನೋ ಚಾರ್ಜಿಂಗ್ ಆಗೋದ್ರೆ ಲ್ಯಾಪ್ಟಾಪ್ದೆಲ್ಲ ಚಾರ್ಜ್ ಮಾಡ್ಕೊಡ್ಬೇಕಂದ್ರೆ ಮತ್ತೆ ಮನೆ ಒಳಗೆ ಹೋಗಬೇಕು. ಸೊ ಈ ಒಂದು ರೀಸನಿಂದ 1 hour or 2 hours ಅಂದರೆ ಅದು ಲ್ಯಾಪ್ಟಾಪ್ದು ಬ್ಯಾಟ್ರಿ ಲೋ ಅಂತ ಬರೋ ತನಕ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಅದಾದಮೇಲೆ ಮತ್ತೆ ಹೋಗಿ ನನ್ನ ರೆಗ್ಯುಲರ್ ಲಿವಿಂಗ್ ರೂಮಲ್ಲಿ ಹೋಗಿ ಕೆಲಸ ಮಾಡೋಣ ಅಂತ ಇಲ್ಲಿ ಪ್ರಶಾಂತವಾಗಿ ಇವಾಗ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸೊ ಒನ್ ಆಫ್ ದ ಬೆಸ್ಟ್ ಲೈಕ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಈ ಗಿಡಗಳ ಮಧ್ಯದಲ್ಲಿ ಇವಾಗ ಬೇರೆ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಒಂಥರ ಕಾಮಾಗಿ ಚೆನ್ನಾಗಿ ಅನ್ನಿಸ್ತು. ಮತ್ತು ನಮ್ಮ ಹಸ್ಬೆಂಡು ಮಕ್ಕಳನ್ನೆಲ್ಲ ಬಿಟ್ಟು ಬರೋವಾಗ ನನಗೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇದು ಡೈರಿ ಮಿಲ್ಕ್ ಸಿಲ್ಕ್ ಚಾಕ್ಲೇಟ್ ತಂದು ಕೊಟ್ಟರು. ನಾನು ಕೇಳ್ತಾ ಇದ್ದೆ ಏನು ಕೊಡಿಸ್ತೀರಾ ಇವತ್ತು ಗಿಫ್ಟು ಅಂತ. ಅದಕ್ಕೆ ಇದನ್ನು ಕೊಟ್ಬಿಟ್ಟು ನೋಡಮ್ಮ ಇದೇ ಗಿಫ್ಟು ಅಂತ ಕೊಟ್ಟೋದ್ರು. ಸೊ ಪ್ರತಿ ವರ್ಷವೂ ಅಷ್ಟೇ ನಾನು ಗಿಫ್ಟ್ ಕೇಳಿದ್ರೆ ಏನೋ ಕಾಸ್ಟ್ಲಿ ಕೊಡಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ನಾನು ಇಟ್ಕೊಳ್ಳಲ್ಲ, ಯಾಕಂದರೆ ಕೊಡಿಸಲ್ಲ ಅಂತ ಗೊತ್ತು. ಸೊ ಪ್ರತಿ ವರ್ಷವೂ ನನಗೆ ಈ ಡೈರಿ ಮಿಲ್ಕ್ ಸಿಲ್ಕ್ ಕೊಡಿಸ್ಬಿಟ್ಟು ನೆಕ್ಸ್ಟು ಎಲ್ಲಾದರೂ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಮದುವೆ ಆದಾಗಿಂದ ಇದೇ ರೂಟೀನ್ ನಡೀತಾ ಇದೆ.
ಸೊ ಇವತ್ತೂ ಎಲ್ಲನ ಡಿನ್ನರ್ಗೆ ಕರ್ಕೊಂಡು ಹೋಗ್ತೆ, ಇಲ್ಲಾಂದರೆ ಇದೇ ಸಿಲ್ಕ್ ಅಷ್ಟೇನಾ ಅಂದೆ. ಇಲ್ಲ ಹೋಗೋಣ, ನೈಟ್ ಎಲ್ಲನ ಡಿನ್ನರ್ಗೆ ಹೋಗೋಣ ಅಂತ. ಸೊ ನನಗೆ ಗೊತ್ತಿತ್ತು ಇವ್ರು ಕರ್ಕೊಂಡು ಹೋಗ್ತಾರೆ ಡಿನ್ನರ್ಗೆ ಅಂತ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ದೆ ಬಾತು, ಸೊ ದಟ್ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ. ಇವಾಗ ಸಾಂಬಾರು ಎಲ್ಲ ನಾನು ಮಾಡಿದ್ರೆ ಮತ್ತೆ ಅದು ಉಳ್ದೋಗುತ್ತೆ, ವೇಸ್ಟ್ ಆಗುತ್ತೆ ಅಂತ ಬ್ರೇಕ್ಫಾಸ್ಟೇ ಜಾಸ್ತಿ ಮಾಡಿಟ್ಬಿಟ್ಟಿದ್ದೀನಿ. ಸೊ ಮಕ್ಕಳಿಗೆಲ್ಲ ಬಿಟ್ಟು ತಿನ್ನೋಕ್ಕೂ ಬೇಜಾರು ಚಾಕ್ಲೇಟು, ಅದಕ್ಕೆ ಸ್ವಲ್ಪ ತಿಂದು ಅವ್ರಿಗೂ ಇನ್ನು ರಿಮೈನಿಂಗ್ ಎಲ್ಲ ಪಾರ್ಟು ಎಲ್ಲರಿಗೂ ಶೇರ್ ಮಾಡಿದೆ. ಇವಾಗೆಲ್ಲ ಮಕ್ಕಳು ಕೂತಿದ್ದಾರಲ್ಲ, ಇಷ್ಟು ಜನಕ್ಕೆ ಚಾಕ್ಲೇಟ್ ಎಲ್ಲ ಶೇರ್ ಮಾಡಿದೆ. ಇವಾಗ ಸಂಜೆ ಆಗಿದೆ, ನಂದು ಆಫೀಸ್ ಕೆಲಸ ಮುಗ್ದಿದೆ. ಸೊ ಇವಾಗ ಡಿನ್ನರ್ಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಇದೆಲ್ಲ ನನ್ನ ಮಗಳು ನನಗೆ ಶಾರ್ಟ್ ಲಿಸ್ಟ್ ಮಾಡಿ ಕೊಟ್ಟಿರೋವಂಥ ಔಟ್ಫಿಟ್ಟು. ಅಂದರೆ ಯಾವಾಗೂ ಸಲ್ವಾರ್ಸೇ ಹಾಕ್ಕೊಳ್ತೀಯಾ, ಇವತ್ತಾದರೂ ಸ್ವಲ್ಪ ಟ್ರೆಂಡಿಯಾಗಿ ವೆಸ್ಟರ್ನ್ ವೇರ್ ಹಾಕೋ ಅಮ್ಮ ಅಂದ್ಲು. ಸೊ ಇವಾಗಿನ ಮಕ್ಕಳಂತೂ ಎಷ್ಟು ಇರ್ತಾರೆ ಅಂದರೆ ನಮಗಿಂತ ಅವ್ರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರುತ್ತೆ. ಸೊ ನೋಡಿ, ಇಯರಿಂಗ್ಸಿಂದ ಹಿಡ್ದು ಬ್ರಾಸ್ಲೆಟಿಂದ ಹಿಡ್ದು ಪ್ರತಿಯೊಂದು ಅವಳೇ ಸೆಲೆಕ್ಟ್ ಮಾಡಿಕೊಟ್ಟಿದ್ದು. ಇವತ್ತು ನಾನು ಸೆಲೆಕ್ಟ್ ಮಾಡ್ತೀನಿ ನಿಂದು ಔಟ್ಫಿಟ್ ಅಂತ. ನನ್ನ ಮಗಳಿಗೆ ಪಿಂಕ್ ಕಲರ್ ತುಂಬ ಇಷ್ಟಪಡ್ತಾಳೆ. ಸೊ ಇವತ್ತು ಔಟ್ಫಿಟ್ ಸಹ ಪಿಂಕ್ ಕಲರೇ ಸೆಲೆಕ್ಟ್ ಮಾಡಿದ್ದಾಳೆ. ಟಾಪು, ಟ್ರೌಸರ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡಿ ಅದಕ್ಕೆ ಮ್ಯಾಚಿಂಗ್ ಆಗುವಂಥ ಒಂದು ಬ್ಯಾಗ್ ಸಹ ಎತ್ತಿಟ್ಟಿದ್ಲು. ಇದು ಜ್ಯುವೆಲರೀಸ್ ಎಲ್ಲ ಕೊಟ್ಟರೆ ಅವಳು ಈ ಒಂದು ಎರಡನ್ನ ತುಂಬ ಓವರಾಗಿ ಹಾಕ್ಕೋಬೇಡಮ್ಮ, ಇದೆರಡು ಚೆನ್ನಾಗಿರುತ್ತೆ ಅಂತ ಈ ಥರ ನೋಡಿ ಲೈಕ್ ಕೊಟ್ಟಿದ್ದಾಳೆ. ಅಂದರೆ ಬಳೆಗಳೆಲ್ಲ ಚೆನ್ನಾಗಿರಲ್ಲ, ಈ ಥರ ಬ್ರಾಸ್ಲೆಟ್ ಹಾಕ್ಕೊಂಡ್ರೇ ಇದಕ್ಕೆ ಸೂಟ್ ಆಗೋದು ಅಂತ ಹೂಪ್ಸು ಮತ್ತು ಒಂದು ಬ್ರಾಸ್ಲೆಟ್ ಸೆಲೆಕ್ಟ್ ಮಾಡಿದ್ಲು. ಆ್ಯಕ್ಚುಲಿ ಔಟ್ಫಿಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ಸಮಹೌ ನನಗೆ ಇವಾಗ ವೆಯ್ಟ್ ಗೇನ್ ಆಗಿರೋದ್ರಿಂದ ನನಗೆ ವೆಸ್ಟ್ರನ್ ಅಷ್ಟು ಇಷ್ಟ ಆಗ್ತಾಯಿಲ್ಲ ಹಾಕ್ಕೊಳ್ಳೋಕೆ. ಯಾಕಂದರೆ ಏನೇ ಒಂದು ಡ್ರೆಸ್ ಹಾಕಿದ್ರೂ ನಮಗೆ ಅದು ಸೂಟ್ ಆಗಬೇಕಲ್ವ. ಸೊ ನಾವು ಇರೋವಂಥ ಒಂದು ಬಾಡಿ ಶೇಪ್ ಮೇಲೆ ನಮ್ಮ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು. ಸೊ ವೆಸ್ಟರ್ನ್ ಸ್ವಲ್ಪ ನಾನು ಈ ನಡುವೆ ಎಲ್ಲ ಪ್ರಿಫರ್ ಮಾಡ್ತಾ ಇರಲಿಲ್ಲ. ಸಣ್ಣ ಇದ್ದಾಗ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ, ಬಟ್ ದಪ್ಪ ಆದಾಗಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಟ್ ಸಮಹೌ ಇವತ್ತು ನನ್ನ ಮಗಳು ಇಲ್ಲ, ಇವತ್ತು ನೀನು ವೆಸ್ಟ್ರನ್ನೇ ಹಾಕಬೇಕು ಅಂತ ಹೇಳಿದ್ದಕ್ಕೆ ಆಯಿತು ಅಂತ ಹಾಕಿದೆ. ಬಟ್ ಅಷ್ಟೊಂದೇನು ಆಡಾಗೇನು ಕಾಣಿಸ್ತಾ ಇರಲಿಲ್ಲ. ಓಕೆ ಸೂಟ್ ಆಗಿದೆ ಅನಿಸಿದ್ದಕ್ಕೆ ಆಯಿತು ಬಿಡು, ಇದೇ ಡ್ರೆಸ್ ಇರಲಿ ಅಂತ ಇವಾಗ ಕಂಟಿನ್ಯೂ ಮಾಡಿದೆ. ಬಟ್ ಹೇರ್ಸ್ ಎಲ್ಲ ಸ್ವಲ್ಪ ನಂದು ಲೈಕ್ ಸೆಟ್ ಆಗಿರಲಿಲ್ಲ. ಸೊ ಹಂಗನ್ಬಿಟ್ಟು ಯಾವಾಗೂ ನಾವು ಸಲೂನ್ಗೆ ಹೋಗಿ ಎಲ್ಲ ಇದು ಮಾಡೋಕ್ಕಾಗಲ್ವಲ್ಲ. ಸೊ ಈ ಫಿಲಿಪ್ಸ್ ಅವ್ರದ್ದು ನಾನೊಂದು ಹೇರ್ ಅಂದರೆ ಇದು ಮಾಡೋದು ಸ್ಟ್ರೈಟ್ನರ್ ಒಂದು ತೊಗೊಂಡಿದ್ದೀನಿ. ಅಂದರೆ ಇದು ಸ್ಟ್ರೈಟ್ನಿಂಗೇ ಅಲ್ಲ, ಪ್ಲಸ್ ಅದನ್ನು ನೀವು ಯಾವುದೇ ಶೇಪಲ್ಲಿ ಬೇಕಂದ್ರೂ ನೀವು ಸೆಟ್ ಮಾಡ್ಕೋಬೋದು. ಅಂದರೆ ಈ ಥರ ಎಲ್ಲಾದರೂ ಡಿನ್ನರ್ ಡೇಟ್ಸ್ಗೆ ಇಲ್ಲಾಂದರೆ ಸಡನ್ನಾಗಿ ಏನಾದರೂ ಒಂದು ಪಾರ್ಟೀಸ್ಗೆ ಹೋಗ್ಬೇಕಾದ್ರೆ ಯಾವಾಗೂ ನಾವು ಸಲೂನ್ಗೆ ಹೋಗಿ ದುಡ್ಡೆಲ್ಲ ಜಾಸ್ತಿ ಖರ್ಚು ಮಾಡೋಕ್ಕೂ ಆಗೋಲ್ಲ, ಸಿಂಪಲ್ ಫಂಕ್ಷನ್ಸ್ಗೆಲ್ಲ. ಅಂಥ ಟೈಮಲ್ಲಿ ನಾನು ಮನೆಯಲ್ಲೇ ಈ ಥರ ಜಸ್ಟು ಕೂಂಬಿಟ್ಕೊಂಡಿದ್ದೀನಿ. 5 ಮಿನಿಟ್ಸಲ್ಲಿ ಆಗೋಗುತ್ತೆ ನೋಡಿ. ಜಸ್ಟು ನಾವು ಯಾವಾಗೂ ಹೆಂಗೆ ಕೂಮ್ ಮಾಡ್ಕೊಳ್ತೀವೋ ಅಷ್ಟೇ ಕೂಮ್ ಮಾಡ್ಕೊಳ್ಳೋದು. ಸ್ವಲ್ಪ ನಿಧಾನ ಕೂಮ್ ಮಾಡ್ಕೋಬೇಕು, ಆವಾಗ ಸ್ಟ್ರೈಟ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ನಿಮಗೆ ಬೌನ್ಸ್ ಥರ ಬೇಕಾದರೆ ಅದನ್ನು ನೀವು ರೊಟೇಟ್ ಮಾಡಿದ್ರೆ ಅದು ಬೌನ್ಸಿಯಾಗಿ ಕೂತ್ಕೊಳ್ಳುತ್ತೆ ಕೂದಲು. ತುಂಬಾ ನನಗೆ ಹೆಲ್ಪ್ ಆಯಿತು. ನೋಡ್ತಾ ಇರ್ಬೋದು ಇವಾಗ ನೋಡಿ, ಜಸ್ಟು 5-10 ಮಿನಿಟ್ಸಲ್ಲಿ ಎಷ್ಟು ಚೆನ್ನಾಗಿ ಸೆಟ್ ಆಗೋಯ್ತು ನನ್ನ ಕೂದಲು. ಇವಾಗ ಒಂದು ಸ್ವಲ್ಪ ನನಗೆ ಪರ್ಫೆಕ್ಟಾಗಿ ಕೂದಲೆಲ್ಲ ಸೆಟ್ ಆಗಿದೆ ಅಂತ ಅನಿಸ್ತಾ ಇದೆ. ನನ್ನ ಮಗಳು ಅದೇ ಅಂದ್ಲು, ಯಾವಾಗೂ ನೀನು ಇದೇ ರೀತಿ ರೆಡಿ ಆಗಮ್ಮ ಅಂತ. ಸೊ ನಾವು ಪ್ರತಿನಿತ್ಯ ನಮಗೆ ಜಾಸ್ತಿ ಟೈಮ್ ಕೊಟ್ಕೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ ಫ್ಯಾಮ್ಲಿ ಡಿಸ್ಟರ್ಬ್ ಆಗುತ್ತೆ, ಅವ್ರನ್ನ ನಾವು ನೋಡೋಕ್ಕಾಗಲ್ಲ. ಅದೇ ಅಂತ ಇದೆ, ಯಾವಾಗಾದರೂ ಒಂದು ಟೈಮ್ ಈ ಥರ ರೆಡಿ ಆಗ್ಬೋದಮ್ಮ, ಡೈಲಿ ರೆಡಿ ಆದರೆ ನಿಮಗೆ ಟೈಮ್ಗೆ ಊಟ ಇರಲ್ಲ ಅಂತ. ಸೊ ಆಯಿತು ಅಂದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಮಕ್ಕಳನ್ನ ಇವಾಗ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಾನೇನಾದರೂ ಈ ಥರ ರೆಡಿಯಾಗಿ ವೆಸ್ಟರ್ನ್ ಔಟ್ಫಿಟ್ಸ್ ಎಲ್ಲ ಹಾಕ್ಕೊಂಬಿಟ್ರೆ ನನ್ನ ಮಕ್ಕಳಂತೂ ತುಂಬ ಖುಷಿ ಪಟ್ಬಿಡ್ತಾರೆ ಅವತ್ತು. ಮೇ ಬಿ ಅವ್ರಿಗೆ ನಾನು ಡಿಫ್ರೆಂಟಾಗಿ ಕಾಣ್ತೀನೋ, ಇಲ್ಲಾಂದರೆ ಲೈಕ್ ಅವ್ರ ಸ್ಕೂಲಲ್ಲಿ ಅವ್ರಿಗೆ ಫ್ರೆಂಡ್ಸ್ಗಿರುವಂಥ ಪೇರೆಂಟ್ಸು ಸ್ವಲ್ಪ ಎಲ್ಲರೂ ತುಂಬ ವೆಸ್ಟರ್ನ್ ವೇಸಲ್ಲಿ ಬಂದು ಅವರು ಅದನ್ನು ಮಿಸ್ ಮಾಡ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಬಟ್ ಯಾವಾಗೂ ಹೇಳ್ತಾ ಇರ್ತಾಳೆ, ನೀನು ಸ್ಕೂಲಿಗೆ ನನಗೆ ಮೀಟಿಂಗಿಗೆ ಎಲ್ಲ ಬರಬೇಕಾದ್ರೆ ವೆಸ್ಟರ್ನಲ್ಲೇ ಬಾ, ನೀನು ಸಲ್ವಾರ್ಸ್ ಎಲ್ಲ ಹಾಕೊಂಬರ್ಬೇಡ ಅಂತ ನನ್ನ ಮಗಳು ಹೇಳ್ತಾಳೆ. ಇನ್ನೂ ನನ್ನ ಮಗಗೆ ಅಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ಮಗಳಿಗೆ ಇವಾಗ ಅದೆಲ್ಲ ಒಂದು ಈ ಡ್ರೆಸ್ಸಿಂಗ್ ಸೆನ್ಸು ಇಂಥದ್ದೆಲ್ಲ ಐಡಿಯಾ ಬಂದಿದೆ. ಸೊ ಮೇ ಬಿ ತುಂಬಾ ಈ ಒಂದು ಪಾಶ್ ಸ್ಕೂಲ್ಸಲ್ಲೆಲ್ಲ ಹಾಕಿದ್ರೆ ಇದೊಂದು ನಾವು ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಒಂದು ಎನ್ವಿರಾನ್ಮೆಂಟಿಗೆ ತಕ್ಕಂಗೆ ನಾವು ರೆಡಿಯಾಗಿ ಹೋಗ್ಬೇಕಾಗುತ್ತೆ. ಅಂದರೆ ಈಗಿನ ಕಾಲದ ಮಕ್ಕಳಂತೂ ಎಕ್ಸ್ಪೆಕ್ಟೇಷನ್ ನಮ್ಮ ಟೈಮಲ್ಲಿ ನಾವು ಹೆಂಗಿದ್ರು ಹಂಗಿರಲ್ಲ. ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಒಂದು ಲೆವೆಲ್ ಜಾಸ್ತಿನೇ ಇರುತ್ತೆ. ಅಂದರೆ ಸ್ವಲ್ಪ ಪಾಶಾಗಿ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಸ್ಬೆಂಡ್ ಅಂತೂ ಅವ್ರು ಏನು ಹೇಳಿದ್ರೂ ಅವ್ರು ಇರೋಂಗೆ ಅವ್ರು ಇರ್ತಾರೆ, ಅವ್ರು ಚೇಂಜ್ ಆಗೋಲ್ಲ. ಬಟ್ ನಾನಂತೂ ಯಾಕೆ ಮಕ್ಕಳಿಗೆ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಅವ್ರಿಗಿಷ್ಟ ಆಗಿರೋಂಗೆ ಒಂದೊಂದು ಟೈಮ್ ಡ್ರೆಸ್ ಮಾಡ್ಕೊಂಡು ಹೋದಾಗ ಅವರು ಖುಷಿ ಪಡ್ತಾರೆ. ಸೊ ಇವಾಗ ನಾವು ಡಿನ್ನರಿಗೆ ಬಂದಿರೋವಂಥ ಪ್ಲೇಸ್ ಬಂದು ಅತಿಥಿ ಗಾರ್ಡನ್ ಅಂತ ಒಂದು ರೆಸ್ಟೋರೆಂಟು. ಇಲ್ಲಂತೂ ಸಖತ್ತಾಗಿ ಟೇಸ್ಟ್ ಕೊಡ್ತಾರೆ. ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಪ್ರಾನ್ ಗೀ ರೋಸ್ಟು, ನಲ್ಲಿ ಫ್ರೈ ಇದೆಲ್ಲ ಟ್ರೈ ಮಾಡಿ ಅಂತ.
ಬಟ್ ಇವತ್ತು ನಾವು ಚಿಕನ್ ಔಟ್ಸೈಡಿಂದನೇ ತಂದು ಮಾಡಿಸಿದ್ವಿ. ಅಂದರೆ ಎರಡೂ ಥರ ಇರುತ್ತೆ, ಪ್ಲೇಟ್ಸ್ ವೈಸ್ ಅಲ್ಲೇ ಹೋಗಿ ತೊಗೋಬೋದು, ಇಲ್ಲಾಂದರೆ ನಾವು ತೊಗೊಂಡೋಗಿ ಕೊಟ್ರೂ ಅವ್ರು ಮಾಡಿಕೊಡ್ತಾರೆ. ಸೊ ಇಲ್ಲಿ ಪ್ರತಿಯೊಬ್ರಿಗೂ ಒಂದು ಈ ಥರ ಸಪ್ರೇಟ್ ಹಟ್ ಶೇಪಲ್ಲಿ ಪ್ರೈವಸಿಗೋಸ್ಕರ ಸಪ್ರೇಟ್ ರೂಮ್ಸ್ ಥರ ಮಾಡಿರ್ತಾರೆ. ಈಚ್ ರೂಮ್ಗೂ ಫ್ಯಾನು, AC ಮತ್ತು ಪ್ರತಿಯೊಂದು ಕಸ್ಟಮರ್ನೂ ಅವರು ಎಲ್ಲ ಸರ್ವ್ ಮಾಡಿದ್ಮೇಲೆ ಮತ್ತು ಅವ್ರು ಹೋದ್ಮೇಲೆ ಮತ್ತೆ ರೂಮ್ ಫ್ರೆಶ್ನರ್ಸಿಂದ ಅಲ್ಲೆಲ್ಲ ಫ್ರೆಶ್ ಮಾಡಿ ಇನ್ನೊಬ್ರನ್ನ ಅಲೋ ಮಾಡ್ತಾರೆ. ಸೊ ಕ್ಲೆನ್ಲಿನೆಸ್ಟು ಮೇಂಟೆನೆನ್ಸ್ ಅಂದು ನನಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಮೇನ್ ಥಿಂಗ್ ಏನಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಇವತ್ತು ನಾವು 1 kg ಚಿಕನ್ ತೊಗೊಂಡೋಗಿ ಆಫ್ ಪೆಪ್ಪರ್ ಚಿಕನ್ ಮಾಡಿಸ್ಕೊಂಡಿದ್ವಿ ಡ್ರೈ. ಇನ್ನು ರಿಮೈನಿಂಗ್ ಪಾರ್ಟ್ನ ಗ್ರೇವಿ ಮಾಡಿಸ್ಕೊಂಡಿದ್ರಿ, ರೋಟಿ ಮತ್ತು ಗೀ ರೈಸ್ ತೊಗೊಳ್ಳೋಣ ಅಂತ. ಸೊ ಗ್ರೇವಿ ಬಂದು ಕಸ್ತೂರಿ ಚಿಕನ್ ಅಂತ ಮಾಡಿದರು, ಸಖತ್ತಾಗಿತ್ತು ಇದಂತೂ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಒಂದು ವೇಳೆ ನೀವು ಚಿಕನ್ ನೀವೇ ಔಟ್ಸೈಡಿಂದ ಫ್ರೆಶ್ ಆಗಿ ತೊಗೊಂಡೋದ್ರೂ ಮಾಡಿಕೊಡ್ತಾರೆ. ಸೊ ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ಮುಖಾಂತರ ಎಂಡ್ ಮಾಡಿ ನಮ್ಮ ಡಿನ್ನರ್ನ ಮುಗಿಸಿದ್ವಿ. ಸೊ ಒಂದು ಒಳ್ಳೆ ಡಿನ್ನರ್ ಡೇಟ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ಈ ಒಂದು ವ್ಲಾಗ್ನ ಒಂದು ಸ್ವಲ್ಪನಾದರೂ ಇಷ್ಟಪಟ್ಟಿದ್ರೆ ಒಂದು ಲೈಕು, ಶೇರು ಮತ್ತು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.